ಕಟ್ಟಿಂಗು ಮತ್ತು ಚಾಪಿಂಗು ಯಾವುದೇ ರೀತಿಯಾಗಿ ಹಂಚ ಮೇಲೆ ಕಾಯಿಸೋದು ಆ ಥರ ಏನು ಮಾಡಲ್ಲ. ಅದಕ್ಕೆ ಲಟ್ಟಿಸ್ಬಿಟ್ಟು ಹಬೆಗೆ ಇಡ್ತಾ ಇದ್ದೀನಿ. ನೋಡಿ ನನ್ನ ಚಪಾತಿ ಎಲ್ಲ ಚೆನ್ನಾಗಿ ಆಗಿದೆಯಲ್ಲ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಷ್ಟು ಆದಷ್ಟೇ ಶೇರ್ ಮಾಡಿ. ವಿಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಎಲ್ಲರೂ ವಿಡಿಯೋಸ್ಗೆ. ಇವತ್ತು ನಾಗಪಂಚಮಿ, ಫಸ್ಟ್ನೇ ಶ್ರಾವಣ ಸೋಮವಾರ, ಇಷ್ಟೆಲ್ಲ ಬಂದಿದೆ ಇವತ್ತೆ. ಸೊ ಒಳ್ಳೆ ಮುಹೂರ್ತನೂ ಇದೆ ಇವತ್ತಿಗೆ. ಹಾಗಾಗಿ ಏನೆಲ್ಲ ಒಳ್ಳೆ ಕೆಲಸ ಏನೇನು ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ನಾನು ಇದು ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು. ಯಾವ ಥರ ಕಂಟೆಂಟ್ಸ್ ಎಲ್ಲ ಕೊಡಬೇಕು ಅಂತ ಯೋಚನೆನೇ ಆಗ್ಬಿಡುತ್ತೆ. ಸಾವಿರಾರು ಯೋಚನೆಗಳು, ಸಾವಿರಾರು. ನೋಡಿ, ನಾನು ಇದು ಒಂದು ಚಿಕ್ಕದು ಪೂರಿ ತಗೊಂಡಿದ್ದೀನಿ. ಚಿಕ್ಕದು ಕಟ್ಟಿಸ್ಕೊಂಡು ನನಗೆ ಆ್ಯಕ್ಚುಲಿ ನೆನಪಂತು, ಇಷ್ಟೊಂದೆಲ್ಲ ಮೊಮೋಸ್ ಮಾಡಿದ್ದೀನಿ. ನೋಡಿ, ಇದು ಹೇಗೆ ಮಾಡೋದಂತ ಹೇಳೋಣ ಅಂತ ಅಂದ್ಕೊಂಡು ಈ ಥರ ಮಧ್ಯದಲ್ಲಿ ಈ ಬೆರಳು ಇಟ್ಬಿಟ್ಟು ಇದನ್ನು ಈ ಥರ ಮಾಡಬೇಕು. ಆಮೇಲೆ ಈ ಬೆರಳು ಇಟ್ಕೊಂಡು ಈ ಥರ ಮಾಡಬೇಕು. ಆಮೇಲೆ ತಾನೇ ಆ್ಯಕ್ಚುಲಿ ತಾನೇ ಬರ್ತಾ ಹೋಗ್ತದೆ. ಈ ಥರ ಚಿಕ್ಕದು ತಗೊಂಡ್ರೆ ಬರ್ತಾ ಹೋಗುತ್ತೆ ನನಗೆ. ನೋಡಿ ಹೇಗಾಯ್ತು ಅಂತ. ಚೆನ್ನಾಗಾಯ್ತಲ್ಲ? ಓಕೆ, ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆಮೇಲೆ ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ ಯಾವುದೇ ರೀತಿಯಾಗಿ. ತುಂಬ ಚೆನ್ನಾಗಿರೋ ವಿಡಿಯೋಸು, ಡೈಲಿ ಬ್ಲಾಗ್ಸು ಅದೆಲ್ಲ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಸೊ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿ ನಿಮಗೆ ದುಡ್ಡು ಬೇಕಾಗಿಲ್ಲ, ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆಯಾ? ಬೇಕಾಗುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಮೋಮೋಸ್ ಅಂತ ಹೇಳ್ತಾರೆ, ಬಟ್ ನಮ್ಮದು ಭಾರತದಿಂದ ಮೋದಕ ಅಂತ ಹೇಳ್ತೀವಲ್ಲ, ಅದರಿಂದಾನೇ ಇದು ಕನ್ವರ್ಟ್ ಆಗಿದ್ದು ಮೋಮೋಸ್ ಅಂತ ಇಟ್ಕೊಂಡಿದ್ದಾರೆ ಚೈನೀಸ್ನವರು. ನಾವು ಅದನ್ನ ಮೋಮೋಸ್ ಅಂತ ಹೇಳ್ತಾ ಇದ್ದೀವಿ ಇವಾಗ, ಮೋದಕದ್ದು.